ಪಬ್ಲಿಕ್ ಬಸ್ಗಳನ್ನ ಯಾಕೆ ನಾವು ಯೂಸ್ ಮಾಡೋಕ್ಕಾಗಲ್ಲ ಅಂದರೆ ಟ್ರಾಫಿಕ್ ತುಂಬ ಇದೆ ಸರ್ ಬೆಂಗಳೂರಲ್ಲಿ. ಟೈಮ್ ಟು ಟೈಮ್ ನಮ್ಗೆ ಹೋಗೋಕ್ಕಾಗಲ್ಲ, ಅದಕ್ಕೆ ನಾವು ಟೂ ವೀಲರ್ ಯೂಸ್ ಮಾಡ್ತಾ ಇದ್ದೀವಿ. ಅಂದರೆ ಸರ್ ಈಗ ಪೆಟ್ರೋಲ್ ರೇಟ್ ಜಾಸ್ತಿ ಆಗುತ್ತೆ ಅನ್ನೋ ಒಂದು ಕೊಟ್ಟಿದ್ದಾರೆ. ಅಷ್ಟಾದ್ರೂ ಕೂಡ ಇನ್ನು ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಯೂಸ್ ಮಾಡಬೇಕು ಅಂತಲೇ ಚೂಸ್ ಮಾಡ್ತೀರಾ ಸರ್? ಕರೆಕ್ಟ್ ಟೈಮಿಂಗ್ ಇಲ್ಲ ಅಲ್ವಾ ಸರ್, ಟೈಮ್ ಪ್ರಕಾರ ಇರಲ್ಲ. ನೀವು ವೇಟ್ ಮಾಡ್ತಾ ಇದ್ರೆ ಅವಾಗ ಕರೆಕ್ಟ್ ಟೈಮಿಗೆ ಬರಲ್ಲ. ಟ್ರಾಫಿಕ್ದಲ್ಲಿ ಬಸ್ಗಳು ಇದ್ಬಿಟ್ಟು ಈ ಬೆಂಗಳೂರಲ್ಲಿ ನಮ್ಮ ಟೈಮಿಂಗ್ ಯಾವುದು ಕರೆಕ್ಟ್ ಟೈಮ್ಗೆ ಪಬ್ಲಿಕ್ ಇದು ಬರೋಕ್ಕಾಗಲ್ಲ. ಓಕೆ ಸರ್, ಇದ್ರ ಜೊತೆಗೆ ಇನ್ನು ಮಿಡಲ್ ಕ್ಲಾಸ್ ಮೆಂಬರ್ಸ್ ಈಗ ಯಾವುದೇ ಫಂಕ್ಷನ್ ಮಾಡಬೇಕು ಅಂದರೆ ಮದುವೆ ಈ ಥರ ಮಾಡಬೇಕಂದ್ರೆ ಒಂದು ಗೋಲ್ಡ್ ಖರೀದಿ ಮಾಡಬೇಕು ಅನ್ನೋ ಒಂದು ಹಂಬಲ ಇರುತ್ತೆ. ಈ ಒಂದು ವಿಚಾರದಲ್ಲಿ ಮೋದಿ ಅವರು ಇನ್ನೂ ಒಂದು ವರ್ಷ ಗೋಲ್ಡ್ ಖರೀದಿ ಮಾಡಬೇಡಿ ಅನ್ನೋ ಒಂದು ಸಂದೇಶ ಕೊಟ್ಟಿದ್ದಾರೆ. ಇದ್ರ ಬಗ್ಗೆ ಏನಾದರೂ ಹೇಳ್ತೀನಿ ಸರ್, ಗೋಲ್ಡ್ ಅಂದರೆ ಈಗ ಗೋಲ್ಡ್ ಥರನ ಆಗಿದೆ. ಯಾಕಂದರೆ ತೊಗೊಳಕ್ಕೆ ಆಗಲ್ಲ ಬಿಡಿ, ಆ ಥರ ಆಗಿದೆ. ಈಗ 1.5 ಲಕ್ಷ ಮೇಲೆ ಇರ್ಬೋದು ಸರ್. ಯಾಕಂದರೆ ಈ ಮದುವೆ ಅಂದ್ರೆ ತೊಗೋಬೇಕಾಗುತ್ತೆ, ಎಷ್ಟಾದರೂ ತೊಗೋಬೇಕು. ಅವರು 100 ಗ್ರಾಮ್ ತೊಗೊಳ್ಳಿ, 10 ಗ್ರಾಮ್ ತೊಗೊಳ್ಳಿ, ಅವ್ರಿಗೆ ಎಷ್ಟಾಗುತ್ತೆ ಅಷ್ಟು ತೊಗೋಬೇಕಾಗುತ್ತೆ. ಮದುವೆಗಂತೂ ಕಂಪಲ್ಸರಿ ತೊಗೋಬೇಕಾಗಲ್ವಾ ಸರ್, ಒಂದು ತಾಳಿಗೆ ಆದರೂ ತೊಗೋಬೇಕಾಗುತ್ತೆ ಆ ಥರ. ಹೌದು, ಅದನ್ನೇ ಸ್ವಲ್ಪ ಇವಾಗ ಕಡಿಮೆ ಮಾಡಿ ತೊಗೊಳ್ಳೋದು, ಇನ್ನೂ ಒಂದು ವರ್ಷ ಬೇಡ. 90% ಯಾರು ಅಂದರೆ ಒಂದು 60% ಸಾಮಾನ್ಯ ಜನ ಯಾರು ತೊಗೋತಾ ಇಲ್ಲ ಸರ್. ಏನೋ ದುಡ್ಡಿದ್ದವ್ರು ಮಾತ್ರ ಹೋಗಿ ತೊಗೋತಾ ಇದ್ದಾರೆ.